ಇವತ್ತವರೆಗೂ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್, ಒಂದು ಡೆತ್ ಬಗ್ಗೆ ನನಗೊಂದು ಮಾಹಿತಿ ಇದೆ. ಇವತ್ತು ಕೂಡ ಏನಂತ ಎಲ್ಲ ಕೂಡ ಈಗಾಗಲೇ ನಮ್ಮ ಅಧಿಕಾರಿಗಳು ವಾರ್ ಫುಟ್ಟಲ್ಲಿ ಇದ್ದಾರೆ. ಕೆಲವು ಜಾಗದಲ್ಲಿ ಮಳೆ ಬಂದಾಗ ಪರ್ಮನೆಂಟ್ ಆಗೋಂಥದ್ದು, ಕೆಲವು ಕೆಳಗಡೆ ಮನೆಗಳು ಕಟ್ಕೊಂಡ ಜಾಗಗಳಿದೆ. ಏನು ನಾನೇನು ಇಲ್ಲಿ ಟೂರಿಸಮ್ ಬಂದಿದ್ನಾ? ಇದು ಟೂರಿಸಮ್ ಅಲ್ಲ, ಇಲ್ಲಿ ಬಂದಿರೋದು ಹಂಪೆಗೆ ಟೂರಿಸಮ್ ಬಂದಿಲ್ಲ. ಇದು ಪಾಪ ಅವ್ರು ವಿರೋಧ ಪಾರ್ಟಿಲಿದ್ದಾರೆ, ಅವರು ಟೀಕೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಅಶೋಕ್ ಇಬ್ಬರಿಗೂ ಅವ್ರಿಗೆ ಸಮಾಧಾನ ಆಗೋದಿಲ್ವಲ್ಲ, ಇಲ್ಲ ಅವ್ರ ಸ್ಥಾನಕ್ಕೆ ಧಕ್ಕೆ ಬರ್ತದಲ್ಲ. ಅದಕ್ಕೆ ಅವ್ರೇನೋ ಒಂದು 4 ಮಾತಾಡ್ತಾರೆ, ಅದಕ್ಕೆ ನಾವು ಬೇಜಾರು ಮಾಡ್ಕೊಳ್ಕಾಗ್ತದ? ಮಾತಾಡಲಿ ಬಿಡಿ. ಅವ್ರಿಗೆ 4 ದಿನದಿಂದನೇ ನಮಗೆ ಮಾಹಿತಿ ಇಲಾಖೆಯವರು ಕೊಟ್ಟಿದ್ದು. 4 ದಿನದಿಂದನೇ ನಾವು ಆಲ್ರೆಡಿ ಇದೆ. ಪ್ರಕೃತಿ ವಿಕೋಪದ ಮುಂದೆ ನಾವು ಯಾರೇನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಸರಿ ಮಾಡ್ಕೋಬಹುದು. ಪ್ರಕೃತಿ ವಿಪರೀತ ಮಳೆ ಆಗೋಯ್ತು. 132 ml ಆಗಿದೆ. ಅಲ್ಲ, ಪ್ರಕೃತಿ ವಿಕೋಪ. ಬಿಬಿಎಂಪಿ ಸ್ವಲ್ಪ ಮುಂಜಾಗ್ರತಾ ಕ್ರಮ ತಗೊಂಡಿದ್ದು ಚೆನ್ನಾಗಿರ್ತಾ ಇತ್ತು. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರೆ ಒಳ್ಳೇದಾಗುತ್ತೆ. ಪುರ ಉಸ್ತುವಾರಿ ಇರೋದ್ರಿಂದ ಅವರು ರಿವ್ಯೂ ಮಾಡಿ ಸರಿಪಡಿಸ್ತಾರೆ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಪ್ರತಿ ವರ್ಷ ಇದು ಆಗ್ತಾನೆ ಇರುತ್ತೆ. ಅದಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಸ್ವಲ್ಪ ಮಟ್ಟಿಗಾದರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ. ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ದಿನ ಸಾಧನಾ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಸಾಧನಾ ಸಮಾವೇಶವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ಬೆಲೆ ಏರಿಕೆ, ಭ್ರಷ್ಟಾಚಾರ, ಹಿಂದೂ ಕಾರ್ಯಕರ್ತರ ಒಂದು ಕೊಲೆಗಳು ನಡೀತಾ ಇದೆ. ರೈತರಿಗೆ ಯಾವುದೇ ಒಂದು ಹೊಸ ಯೋಜನೆಯನ್ನ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಮಹಿಳೆಯರಿಗೆ ಯಾವುದೇ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ಯೋಜನೆ ಕೊಡೋದಕ್ಕಾಗಲಿಲ್ಲ. ಯುವಕರಿಗೆ ಒಂದು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಒಂದು ಸ್ವಾಭಿಮಾನದ ಬದುಕನ ಕಾರ್ಯಕ್ರಮವನ್ನ ಯೋಜನೆಯನ್ನ ನೀಡಲಿಲ್ಲ ನೀವು. ಗ್ರೇಟರ್ ಬೆಂಗಳೂರು ಎಲ್ಲ ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು DK ಶಿವಕುಮಾರ್ ಅವರು ಎಲ್ಲ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಇವರು ಅರ್ಥ ಮಾಡ್ಕೊಂಡಿಲ್ಲ. ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ. ಬೆಂಗಳೂರಿನ ಜನರ ಬದುಕು ಒಂದು ದೊಡ್ಡ ಮಳೆ ಬಂದ್ರೆ ಮುಳುಗೋಗೋ ಸ್ಥಿತಿ ಬಂದಿದೆ. ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕ್ತಾ ಇದೀವಲ್ಲ, ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ರಾಜಕಾಲುವೆ ಒತ್ತುವರಿ ತೆರವು ಎಲ್ಲಿಗೆ ಬಂತು? ಅದು ಕೂಡ ದಂಧೆ ಆಗ್ಬಿಡ್ತು. ಇದೇನಾ ಬ್ರಾಂಡ್ ಬೆಂಗಳೂರು? ಇದನ್ನ ಬ್ರಾಂಡ್ ಬೆಂಗಳೂರು ಅಂತ ಕರೀತಾರ? ನಮ್ಮ ರಾಜ್ಯದ 70% ಹೆಚ್ಚು ಆದಾಯ ಬೆಂಗಳೂರಿಂದ ಬರುತ್ತೆ. ಬೆಂಗಳೂರನ್ನ ಸರಿ ಮಾಡೋಕ್ಕಾಗದೆ ಇದ್ದ ರಾಜ್ಯ ಎಲ್ಲಿ ಸರಿ ಮಾಡ್ತೀವಿ? ಮತ್ತೆ ಈ ಸರ್ಕಾರ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದೆ. ಯಾವ್ದು ಬ್ರಾಂಡ್ ಬೆಂಗಳೂರು? ಇದೇ ಬ್ರಾಂಡ್ ಬೆಂಗಳೂರಾ? ಪ್ರತಿ ಸಲ ಮಳೆ ಬಂದಾಗ ಫ್ಲಡ್ ಆಗುವಂತ ಕೆಲವು ಏರಿಯಾ ಅದು ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದೆ. ಇವತ್ತೆಲ್ಲ ಬಿಬಿಎಂಪಿ ಆಡಳಿತ ಕೇವಲ ಅರೆಕಾಲಿಕ ಆಡಳಿತಾಧಿಕಾರಿಗಳಿಂದ ಬಿಬಿಎಂಪಿ ನಡೀತಿದೆ. ಬಳ್ಳಾರಿಯಲ್ಲಿ ಕೂತ್ಕೊಂಡು ಟ್ವೀಟ್ ಮಾಡ್ತಾರೆ. 2 ವರ್ಷಗಳ ಕಾಲಾವಕಾಶ ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಕಾಮಗಾರಿಗಳ ಗುದ್ದಲಿ ಪೂಜೆ ಅಲ್ಲ. BDA ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ 400 ಫ್ಲಾಟ್ ಹಸ್ತಾಂತರ ಮಾಡಿದ್ರೆ ಅದಕ್ಕೆ ಖಾತೆ ಆಗ್ತಲ್ಲ, ಕಂದಾಯ ಆಗ್ತಲ್ಲ, ಗೃಹ ಪ್ರವೇಶ ಮಾಡ್ಲಿಕ್ಕೆ ಆಗ್ತಲ್ಲ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ಕಡೆ ಕಾಮಗಾರಿಗಳನ್ನ BWSCSP ಒಂದ್ ಕಡೆ ಆಗಿದ್ರೆ ಬೆಸ್ಕಾಂನವ್ರು ಇನ್ನೊಂದ್ ಕಡೆ ಆಗಿರ್ತಾರೆ. ಗುಂಡಿ ಎಲ್ಲಿದೆ, ಫುಟ್ಪಾತ್ ಎಲ್ಲಿದೆ, ರಸ್ತೆ ಎಲ್ಲಿದೆ ಅನ್ನತಕ್ಕಂಥ ಗೊತ್ತಾಗೋದಿಲ್ಲ. DK ಶಿವಕುಮಾರ್ ಅವರ ಬೇಜವಾಬ್ದಾರಿತನದಿಂದ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಗ್ರೇಟರ್ ಬೆಂಗಳೂರಿಗೆ ಇವತ್ತು ಮುಳುಗಡೆ ಬೆಂಗಳೂರಾಗಿ ಪರಿವರ್ತನೆಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.